ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಶ್ರೀ ದಿನ ಭವಿಷ್ಯದ ಎಲ್ಲ ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಿ, ಚೆನ್ನಾಗಿರೋಂಥ ಭವಿಷ್ಯ ಹೇಳಬೇಕು ಅಂತ ಇರ್ತಾಯಿದೆ. ಈ ದಿನ ಗ್ರಹಗಳು ದೃಷ್ಟಿ ಅಂತಿದೆ. ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆಯಿಂದ ಯಾವ ಮನೆ ಮೇಲೆ ದೃಷ್ಟಿ ಬೀಳ್ತಾರೆ ಅಂತ ಆ ದೃಷ್ಟಿಗಳು ಹೇಳ್ತೀನಿ. ಹಾಗೆಯೇ ನಿಮ್ದು ಹೇಗೆ ಕಂಡುಹಿಡಿಬೇಕು ಅಂದರೆ, ನೀವು ಮೊಬೈಲ್ ತಗೊಂಡು ಸಾಫ್ಟ್ವೇರ್ ಓಪನ್ ಮಾಡಿದ್ರೆ ಒಂದು ಕುಂಡಲಿ ಬರುತ್ತೆ. ಆ ಕುಂಡಲಿನಲ್ಲಿ ಲಗ್ನ ಅಂತ ಇರುತ್ತೆ. ಆ ಲಗ್ನ ಹೇಗೆ ಬರುತ್ತೆ ಅಂದರೆ, ಅಲ್ಲಿಂದ 1ನೇ ಮನೆ ಅಂತ ಲೆಕ್ಕ. ಲಗ್ನದಿಂದ 1ನೇ ಮನೆ, 2ನೇ ಮನೆ, ಈ ಥರ 12ನೇ ಮನೆವರೆಗೂ ಲೆಕ್ಕ ಇರುತ್ತೆ. ಮತ್ತು ಚಂದ್ರ ಇರ್ತಾನೆ ಅದರಲ್ಲಿ. ಚಂದ್ರ ಇರೋ ಮನೇನ ನಾವು ರಾಶಿ ಅಂತ ಕರಿತೀವಿ. ಚಂದ್ರ ಇರೋ ಮನೇನ ರಾಶಿ ಅಂತ ಕರೆದುವಾಗ ಆ ಚಂದ್ರ ಮತ್ತು ನೀವು ಜ್ಯೋತಿಷ್ಯದಲ್ಲಿ ಲಗ್ನ ಹೇಗೆ ಕಂಡುಹಿಡಿಬೇಕು ಅಂದರೆ, ಅಲ್ಲಿ ನೀವು ಡೇಟು ಟೈಮ್ ಕೊಟ್ಟಾಗ ಪ್ಲೇಸ್ ಕೇಳಿರ್ತಾರೆ, ಊರು. ಅದು ಊರು ಆಟೋಮೆಟಿಕ್ಕಾಗಿ ಪ್ಲೇಸ್ ಬರುತ್ತೆ. ಆ ಊರು ಹಾಕಿದ್ರೇ ಮಾತ್ರ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ಸು ಕರೆಕ್ಟಾಗಿ ನಿಮ್ಮ ಊರಿಗೆ ಯಾವ ಲಗ್ನದಲ್ಲಿ ನೀವು ಜನಿಸಿದ್ದೀರಿ ಅಂತ. ಆ ಲಗ್ನದಿಂದನೇ ಹಿಡಿದು ಎಲ್ಲ 12 ಮನೆಗಳು ಲೆಕ್ಕ ಇರುತ್ತೆ. ಅದು ಲಗ್ನದಿಂದ 1, 2ನೇ ಮನೆ ಧನ, 3ನೇ ಮನೆ ಭ್ರಾತೃ ಸ್ಥಾನ, 4ನೇ ಮನೆ ತಾಯಿ ಸ್ಥಾನ, 5ನೇ ಮನೆ ಮಕ್ಕಳ ಸ್ಥಾನ, 6ನೇ ಮನೆ ರೋಗ ಸ್ಥಾನ, 7ನೇ ಮನೆ ಹೆಂಡತಿ ಅಥವಾ ಗಂಡನ ಮನೆ, 8ನೇ ಮನೆ ಆಯುಷ್ ಸ್ಥಾನ, 9ನೇ ಮನೆ ಭಾಗ್ಯಸ್ಥಾನ, 10ನೇ ಮನೆ ಉದ್ಯೋಗ ಕೀರ್ತಿ, 10, 11ನೇ ಮನೆ ಲಾಭಸ್ಥಾನ, 12ನೇ ಮನೆ ವ್ಯಯಸ್ಥಾನ ಅಂತ. ಇದರಲ್ಲಿರುವಾಗ 9 ಗ್ರಹಗಳಿಗೂ ಒಂದೊಂದು ದೃಷ್ಟಿ ಇರುತ್ತೆ. ಹೇಗಿರುತ್ತೆ ಅಂದರೆ, ಸೂರ್ಯನಿಗೆ 7ನೇ ಮನೆ ದೃಷ್ಟಿ, ಚಂದ್ರನಿಗೆ 7ನೇ ಮನೆ ದೃಷ್ಟಿ, ಕುಜನಿಗೆ ವಿಶೇಷವಾಗಿ 4, 8, 7ನೇ ಮನೆ ದೃಷ್ಟಿಗಳಿರುತ್ತೆ, ವಿಶೇಷ ದೃಷ್ಟಿ ಇರುತ್ತೆ. ಹಾಗೆ ಬುಧನಿಗೆ 7ನೇ ಮನೆ ದೃಷ್ಟಿ ಇರುತ್ತೆ. ಹಾಗೆ ಶುಕ್ರನಿಗೆ 7ನೇ ಮನೆ ದೃಷ್ಟಿ. ಹಾಗೆ ಗುರುವಿಗೆ ಏನಾಗುತ್ತೆ, 5, 9, 7ನೇ ಮನೆ ದೃಷ್ಟಿ ಬರುತ್ತೆ. ಆಮೇಲೆ ಶನಿಗೂ ವಿಶೇಷ ದೃಷ್ಟಿ 3, 10, 7ನೇ ಮನೆ ಇರುತ್ತೆ. ಹಾಗೆಯೇ ರಾಹುಗೆ 7ನೇ ಮನೆ ದೃಷ್ಟಿ, ಆಮೇಲೆ ಕೇತುಗೆ 7ನೇ ಮನೆ ದೃಷ್ಟಿ. ಈ ಥರ ದೃಷ್ಟಿಗಳು ಇರುತ್ತೆ. ಬೇರೆ ಪರ್ಸೆಂಟೇಜ್ ಆಫ್ ದೃಷ್ಟಿಗಳು ಬೇರೆ ಬೇರೆ ಇರುತ್ತೆ. ಆದ್ರೂ ನಾವು ಇದನ್ನು ಮಾತ್ರ ತಗೊಂಡು ನೋಡೋ ಅಂಥದ್ದು ಒಂದು ಜ್ಯೋತಿಷ್ಯದಲ್ಲಿ ಸರ್ವೇ ಸಾಧಾರಣವಾಗಿ ಇರುತ್ತೆ. ಇದ್ರ ಜೊತೆಗೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಯುತಿ ಕಂಜಂಕ್ಷನ್ ಆಫ್ ದಿ ಪ್ಲ್ಯಾನೆಟ್ಸ್. ಯಾವ ಗುರು ಮತ್ತು ಶುಕ್ರ ಇದ್ದರೆ ಏನು, ಗುರು ಮತ್ತು ಶನಿ ಇದ್ದರೆ ಏನು, ಚಂದ್ರನ ಜೊತೆ ಯಾವ ಗ್ರಹಗಳಿದ್ದರೆ ಒಳ್ಳೆಯದು. ಗುರು ಮತ್ತು ಶುಕ್ರ ಅಥವಾ ಗುರು ಮತ್ತು ಈ ಪ್ರತಿಯೊಂದು ಗ್ರಹಕ್ಕೂ ಒಂದು ಜೋಡಿ ಯಾವುದಿದ್ರೆ ಏನು. ನಮ್ಮ ಲಗ್ನದಲ್ಲಿ 6ನೇ ಮನೆಯಲ್ಲಿ ಯಾವುದ್ಯಾವುದಿದೆ ಗ್ರಹಗಳು, ನಿಮ್ಗೆ ಯಾವ ರೋಗ ಬರ್ಬೋದು. 4ನೇ ಮನೆಯಲ್ಲಿ ಯಾವುದ್ಯಾವುದಿದೆ, ಅದಕ್ಕೆ ಯಾವ ಸುಖಗಳು ಬರ್ಬೋದು. 11ನೇ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದೆ, ಯಾವ್ಯಾವ ಗ್ರಹಗಳಿಂದ ನಿಮ್ಗೆ ಲಾಭ ಬರುತ್ತೆ. ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ಹೇಳಿ ನಾನು ನೆಕ್ಸ್ಟ್ ಇದರಲ್ಲಿ ಹೇಳಬೇಕು ಅಂತಿದೆ. ಯುತಿಗಳು ಹೇಳೋದು. ಆಮೇಲೆ ಕಾರಕತ್ವ ಅಂತ ಇರುತ್ತೆ. ಅದೇನು ಅಂದರೆ, ಇವಾಗ ಮೇಷ ಲಗ್ನದವ್ರಿಗೆ ಯಾರ್ಯಾರು ಒಳ್ಳೆಯವರು ಗ್ರಹಗಳು, ವೃಷಭ ಲಗ್ನದವ್ರಿಗೆ ಯಾರ್ಯಾರು ಒಳ್ಳೆಯವರು, ಕೆಟ್ಟವರು ಯಾರು, ವೃಷಭ ಲಗ್ನದವ್ರಿಗೆ ಇದೇ ಥರ ಮಾರಕಾಧಿಪತಿ ಅಂತ ಬರ್ತಾರೆ. ಮಾರಕ ಸ್ಥಾನ ಅಧಿಪತಿಗಳು ಯಾರು ಅಂತ. ಹಾಗೆಯೇ ಬಾಧಕಾಧಿಪತಿಗಳು ಅಂತ ಬರ್ತಾರೆ. ಬಾಧಕಾಧಿಪತಿಗಳು ಯಾರು ಅದೆಲ್ಲ ಒಂದೊಂದೇ ವಿಶೇಷವಾಗಿ ಹೇಳ್ತಾ ಬರ್ತೇನೆ. ನೀವು ಇಂಟ್ರೆಸ್ಟಾಗಿ ಕಲಿಯೋಂಗಿದ್ರೆ ಮುಂದೆ ಎಲ್ಲ ಕಡೆನೂ ಹೇಳ್ತಾ ಬರ್ತೀನಿ. ಆದರೆ ನೀವು ನೋಡೋದೇ ಕಡಿಮೆ ಮಾಡಿಬಿಟ್ರೆ ನಾವೇನು ಮಾಡೋದಕ್ಕಾಗೋಲ್ಲ. ಅದು ಯಾರ್ಯಾರಿಗೆ ಇದಿರುತ್ತೆ. ಉಚ್ಚಸ್ಥಾನ ಮೇಷಸ್ಥಾನಗಳು ಅಂತೆಲ್ಲ. ಸೂರ್ಯನಿಗೆ ಮೇಷರಾಶಿ ಉಚ್ಚಸ್ಥಾನ, ಚಂದ್ರನಿಗೆ ವೃಷಭ ರಾಶಿ ಉಚ್ಚಸ್ಥಾನ, ಕುಜನಿಗೆ ಮಕರ ರಾಶಿ ಉಚ್ಚಸ್ಥಾನ, ಬುಧನಿಗೆ ಕನ್ಯಾ ರಾಶಿ ಉಚ್ಚಸ್ಥಾನ, ಗುರುವಿಗೆ ಕಟಕ ರಾಶಿ ಉಚ್ಚಸ್ಥಾನ, ಮತ್ತು ಶುಕ್ರನಿಗೆ ತುಲಾ ರಾಶಿ ಉಚ್ಚಸ್ಥಾನ, ಶನಿಗೆ ಮೇಷರಾಶಿ ನೀಚಸ್ಥಾನ ಆಗಿ ಕುಂಭರಾಶಿ ಉಚ್ಚಸ್ಥಾನ ಆಗುತ್ತೆ. ರಾಹುಗೆ ಸಿಂಹರಾಶಿ ಇದಾಗುತ್ತಾನೆ. ಕೇತುವಿಗೆ ಕುಂಭರಾಶಿ
ಉಚ್ಚ ಸ್ಥಾನಗಳಾಗ್ತಾರೆ. ಮೂಲ ತ್ರಿಕೋಣ ಹಾಗೆ ಉಚ್ಚ ಸ್ಥಾನ ತ್ರಿಕೋಣ ಮಿಥುನ ಮತ್ತು ಧನಸ್ಸು ರಾಹು ಮತ್ತು ಕೇತುಗಳಿಗೆ ಉಚ್ಚ ಸ್ಥಾನಗಳಾಗುತ್ತೆ. ಇದಲ್ಲದೆ ಮೂಲ ತ್ರಿಕೋಣಗಳು ಅಂತ ಇರುತ್ತೆ. ಮೂಲ ತ್ರಿಕೋಣಗಳು ಅಥವಾ ತ್ರಿಕೋಣಗಳು ಎರಡೂ ಇರುತ್ತೆ. ಅದೆಲ್ಲ ಮುಂದಿನ ಪಾಠದಲ್ಲಿ ಹೇಳ್ತೀನಿ. ಮೂಲ ತ್ರಿಕೋಣ ಅಂದ್ರೇನು, ತ್ರಿಕೋಣಗಳು ಅಂದ್ರೇನು, ಯಾವ್ಯಾವ ರಾಶಿಗೆ ಮೂಲ ತ್ರಿಕೋಣ, ಯಾಕೆ ಎರಡೆರಡು ಮನೆ ಇದೆಯಲ್ಲ ರಾಹು ಇವ್ರಿಗೆ ಗ್ರಹಗಳಿಗೆ ಎರಡೆರಡು ಮನೆಗಳು ಮೈನ್ ಮನೆ ಯಾವುದು ಅಂತ ಅದಕ್ಕೆ ಮೂಲ ತ್ರಿಕೋಣ ಅಂತ ಹೆಸರು. ಅವು ಇನ್ನೊಂದು ಮನೆ ಇದಕ್ಕೆ. ಆದರೆ ಚಂದ್ರ ಮತ್ತು ಸೂರ್ಯನಿಗೆ ಒಂದೊಂದೇ ಮನೆ ಇರೋದ್ರಿಂದ ಅವರಿಬ್ಬರದು ಅವ್ರದ್ದೇ ಮನೆಗಳಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾರೆ. ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ, ಉಚ್ಚ ಸ್ಥಾನಕ್ಕೆ 7ನೇ ಸ್ಥಾನನೇ ನೀಚ ಸ್ಥಾನ ಆಗಿರುತ್ತೆ. ಅದರಿಂದ ಇದೆಲ್ಲ ಇವತ್ತು ಹೇಳಿ ಈ ಒಂದು ವಿಷಯನ ಇದು ಮಾಡಿಬಿಟ್ಟು ನೆಕ್ಸ್ಟ್ ಒಳ್ಳೆಯ ವಿಷಯಗಳ ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಸ್ತ್ರೀ ಜಾತಕ ಇದೆ, ನಷ್ಟ ಜಾತಕ ಇದೆ. ಹೇಳ್ಕೊಳ್ಳೋಕ್ಕೆ ಇವಾಗ 2 ವರ್ಷ ಹೇಳಿದ್ರೂ ಆಗೋಲ್ಲ, 5 ವರ್ಷ ಹೇಳಿದ್ರೂ ಆಗೋಲ್ಲ, ಅಷ್ಟೊಂದು ಇರುತ್ತೆ. ಅದೆಲ್ಲ ನಿಧಾನವಾಗಿ ನೀವೆಲ್ಲ ತಾಳ್ಮೆಯಿಂದ ಕಲಿಯೋಂಗಿದ್ರೆ ಕಲ್ತು 4 ಜನಕ್ಕೆ ಉಪಕಾರ ಮಾಡೋಂಗಿದ್ರೆ ಹೇಳೋಣ ಅಂಥೇಳಿ ಇವತ್ತೆಲ್ಲ ಇದಕ್ಕೆ ಮುಗಿಸಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.